ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣ 3 ತಿಂಗಳು ಕಳೆದರೂ ಚಾರ್ಜ್ ಶೀಟ್ ಹಾಕದ ಪೊಲೀಸರು. ಆಗಸ್ಟ್ ತಿಂಗಳಲ್ಲಿ ಜೈಲಿನಿಂದ ವೈರಲ್ ಆಗಿದ್ದ ದರ್ಶನ್ ಫೋಟೋ ವೈರಲ್ ಬೆನ್ನಲ್ಲೇ ದಾಖಲಾಗಿತ್ತು ಪ್ರತ್ಯೇಕವಾಗಿ 3 ಎಫ್ಐಆರ್ಗಳು. ಪ್ರಕರಣ ನಡೆದು ಕರೆಕ್ಟ್ ಆಗಿ 90 ದಿನ ಆಗ್ತಾ ಬಂದ್ರೂ ಇನ್ನೂ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಕೆ ಆಗಿಲ್ಲ. ಆಗಸ್ಟ್ 26ರಂದು ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದಾಖಲಾಗಿತ್ತು ಕೇಸು. ಕೋರ್ಟ್ ಸಲ್ಲಿಕೆ ತಯಾರಿಯನ್ನ ನಡೆಸಿದ್ದ ಆಗ್ನೇಯ ವಿಭಾಗ ಪೊಲೀಸರು ತಟಸ್ಥರಾಗ್ಬಿಟ್ಟಿದ್ದಾರೆ. 3 ಪ್ರಕರಣದಲ್ಲಿ ಜೈಲಿನ ಅಧಿಕಾರಿಗಳ ಪಾತ್ರ ಇರುವಂತ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ಗಾಗಿ ಕಾಯ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅನುಮತಿ ಸಿಕ್ಕ ಬಳಿಕ ಜೈಲಾಧಿಕಾರಿಗಳ ಹೇಳಿಕೆಯನ್ನ ದಾಖಲಿಸೋಕೆ ನಿರ್ಧಾರವನ್ನ ಮಾಡಲಾಗಿದೆ. ಬರೋಬ್ಬರಿ 3 ತಿಂಗಳಾಗ್ತಾ ಬಂತು, ಇನ್ನೂ ಕೂಡ ಚಾರ್ಜ್ ಶೀಟ್ ಅನ್ನೋದು ಸಲ್ಲಿಕೆ ಮಾಡಿಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗಿಲ್ಲ. ನೋಡಿ, ಆಗಸ್ಟ್ 26ರಂದು ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ತನಿಖೆ ನಡೆಸಿದ್ದಾರೆ. ಸಾಕಷ್ಟು ಅಧಿಕಾರಿಗಳ ಹೇಳಿಕೆ ಪಡ್ಕೊಂಡಿದ್ದಾರೆ, ಕೆಲವರನ್ನ ಸಸ್ಪೆಂಡು ಮಾಡಿದ್ದಾರೆ. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕಲ್ವಾ, ಆ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಕೆ ಆಗಿಲ್ಲ. ನಾರ್ಮಲ್ ಆಗಿ 90 ಡೇಸ್ ಒಳಗಡೆನೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಇವರು ಸಲ್ಲಿಕೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕೆ, ಏನು ಇಷ್ಟು ನಿಧಾನಗತಿಯಲ್ಲಿ ತನಿಖೆ ಆಗೋದಕ್ಕೆ ಕಾರಣವೇನು? ಇನ್ನು ಎಷ್ಟು ದಿನ ಬೇಕಾಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅನ್ನೋದು ಪ್ರಶ್ನೆ. ಪ್ರಾಸಿಕ್ಯೂಷನ್ ಪರ್ಮಿಷನ್ಗಾಗಿ ತನಿಖಾಧಿಕಾರಿಗಳು ಸದ್ಯಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಅವತ್ತು ಒಂದು ವಿಡಿಯೋ, ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ದರ್ಶನ್ ಜೈಲಿನಲ್ಲಿ ಕುತ್ಕೊಂಡು ಒಂದ್ ಕೈಯಲ್ಲಿ ಕಾಫಿ ಮಗ್ಗು, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ರೌಂಡ್ ಟೇಬಲ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಿದ್ದು. ಇದಾದ ಮೇಲೆ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಒಬ್ಬ ಕೊಲೆ ಆರೋಪಿಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದು ಯಾರು? ಅವಕಾಶ ಒದಗಿದ್ದಾದ್ರೂ ಹೇಗೆ? ನೂರಾರು ಪ್ರಶ್ನೆಗಳಿತ್ತು. ಇದರ ಬೆನ್ನಲ್ಲೇ ಗೃಹ ಸಚಿವರು ಸೇರಿದಂತೆ ಕಮಿಷನರ್ ಸೇರಿದಂತೆ ಅನೇಕರು ಜೈಲಿಗೆ ಭೇಟಿನೂ ಕೊಟ್ಟು ಪರಿಶೀಲನೆ ಮಾಡ್ಕೊಂಡು ಬಂದಿದ್ರು. ಸರ್ಕಾರಕ್ಕೆ ಮುಜುಗರ ತಂದಂತ ಪ್ರಕರಣ ಆಗಿತ್ತು. ಜೈಲಲ್ಲಿ ಆರೋಪಿಗಳು ಅಂತ ಕರೆಸ್ಕೊಂಡವರು ಅಪರಾಧಿಗಳು ಹಾಗಿದ್ರೆ ಇಷ್ಟೇ ರಾಜಾರೋಷವಾಗಿ ರಾಜಾತಿಥ್ಯವನ್ನ ಸ್ವೀಕರಿಸ್ಕೊಂಡು ಬದುಕ್ತಾ ಇರ್ತಾರ ಅನ್ನೋದು ಪ್ರಶ್ನೆ ಆಗಿತ್ತು. ಮೊಬೈಲ್ ಬಳಕೆ ಮಾಡ್ಕೊಂಡಿದ್ರು, ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು, ಸಿಗರೇಟ್ ಸಿಕ್ಕಿತ್ತು, ಕಾಫಿ ಕಪ್ ಸಿಕ್ಕಿತ್ತು, ಟೇಬಲ್ಗಳು ಸಿಕ್ಕಿತ್ತು, ಕುರ್ಚಿ ಸಿಕ್ಕಿತ್ತು ಕೂತ್ಕೊಳ್ಳೋದಕ್ಕೆ ಅಂತ. ಇದೆಲ್ಲದರ ನಡುವೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಅಧಿಕಾರಿಗಳ ಸಹಕಾರವಿಲ್ಲದೆ, ಸಹಾಯವಿಲ್ಲದೆ ಇಷ್ಟೆಲ್ಲ ಒಳಗಡೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದಷ್ಟು ಮಂದಿಯನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಎಫ್ಐಆರ್ಗಳು ದಾಖಲಾಗಿದ್ವು. ನೋಡಿ, 3 ಎಫ್ಐಆರ್ ದಾಖಲಾಗಿತ್ತು. ಈ 3 ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ರು ಪೊಲೀಸ್ ಅಧಿಕಾರಿಗಳು. ಕೆಲವು ಪೊಲೀಸ್ ಅಧಿಕಾರಿಗಳ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡಿದ್ರು ಮತ್ತು ಇಲ್ಲಿ ರಾಜಾತಿಥ್ಯವನ್ನು ಪಡ್ಕೊಂಡು ಅವ್ರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಳಲಾಗಿತ್ತು. ಆದರೆ 90 ಡೇಸ್ ಆಯಿತು, 90 ದಿನಗಳ ಒಳಗಡೆನೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅನ್ನೋದು ರೂಲ್ಸು. ಬೇರೆ ಕೇಸಸ್ಗಳಲ್ಲಿ 90 ದಿನಗಳ ಒಳಗಡೆನೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಆದರೆ ಇದರಲ್ಲಿ ಪೊಲೀಸರೇ ಶಾಮೀಲಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋ ಅಥವಾ ಇನ್ನೇನು ಸಮಸ್ಯೆಯೋ ಗೊತ್ತಾಗ್ತಾ ಇಲ್ಲ, ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ರೀಸನ್ ಏನಿದೆ ಅಂತಂದರೆ, ಜೈಲಿನ ಅಧಿಕಾರಿಗಳ ಪಾತ್ರ ಇರುವಂಥ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕಾಗಿದೆ. ಈ ಪ್ರಾಸಿಕ್ಯೂಷನ್ ಪರ್ಮಿಷನ್ಗಾಗಿ ತನಿಖಾಧಿಕಾರಿಗಳು ಅನುಮತಿಯನ್ನ ಕಾಯ್ಕೊಂಡು ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖಾಧಿಕಾರಿಗಳು ಅನುಮತಿ ಸಿಕ್ಕ ನಂತರ ಜೈಲಾಧಿಕಾರಿಗಳ ಹೇಳಿಕೆಯನ್ನ ದಾಖಲಿಸಿಕೊಂಡು ಸಲ್ಲಿಸಬೇಕು ಅಂತ ನಿರ್ಧರಿಸಿದ್ದಾರೆ. ನೋಡಿ, ಈ ಪ್ರಕರಣ ಇದೆಯಲ್ಲ, ಇಡೀ ರಾಜ್ಯದ ಜನತೆ ಹೌಹಾರಿದಂತಹ ಪ್ರಕರಣ. ಕೊಲೆ ಮಾಡೋ ಅಥವಾ ಕಳ್ಳತನ ಮಾಡೋ ಅಥವಾ ಬೇಡದೇ ಇರೋ ಕೆಟ್ಟ ಕೆಲಸ ಮಾಡೋ ಜೈಲಿಗೆ ಹೋಗ್ತಾರೆ, ಬುದ್ಧಿ ಕಲಿತಾರೆ ಅಂತ ಅಂದ್ಕೊಂಡಿದ್ದಂಥ ಜನರಿಗೆ ಒಮ್ಮೆಲೆ ಈ ಫೋಟೋಸ್ ಮತ್ತು ವಿಡಿಯೋಸ್ ರಿಲೀಸ್ ಆದಾಗ, ಹಾಗಿದ್ರೆ ಇವರು ಜೈಲಿಗೆ ಯಾಕೆ ಹೋಗಬೇಕು? ಜೈಲಲ್ಲಿ ಇಷ್ಟೆಲ್ಲ ರಾಜಾತಿಥ್ಯ ಸಿಗ್ತಿದೆ ಅಂತ ಅಂದರೆ ಜೈಲು ಅಂತ ಒಂದು ಯಾಕೆ ಬೇಕು ಅನ್ನೋದು ಪ್ರಶ್ನೆ ಆಗಿತ್ತು. ಅದರ ಜೊತೆಗೆ ಅಧಿಕಾರಿಗಳಿಗಿದ್ರೂ ಆ ಕಾರಾಗೃಹದಲ್ಲಿ ಇಷ್ಟೆಲ್ಲ ವಸ್ತುಗಳು, ಸಿಗರೇಟು, ಕೇಕು, ಇನ್ನೊಂದು ಮತ್ತೊಂದು ಎಲ್ಲ, ಮೊಬೈಲ್ ಎಲ್ಲ ಹೇಗೆ ಒಳಗೆ ಹೋಗಕ್ಕೆ ಸಾಧ್ಯ? ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ನಾಚಿಕೆಗೇಡಿನ ಸಂಗತಿ ಆಗಿತ್ತು. ಈ ಸರ್ಕಾರಕ್ಕೂ ಕೂಡ ಅದು ಮುಜುಗರದ ಸಂಗತಿ ಆಗಿತ್ತು. ಹಾಗಿದ್ರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಆಗಿತ್ತು. ಕಮಿಷನರ್ ಭೇಟಿ ಕೊಡ್ತಾರೆ, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಒಂದಷ್ಟು ಅಧಿಕಾರಿಗಳನ್ನು ಮನೆಗೆ ಕಳಿಸ್ತಾರೆ, ಸಸ್ಪೆಂಡು ಕೂಡ ಮಾಡ್ತಾರೆ.
ಈಗ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗತ್ತೆ, ಇದರಲ್ಲಿ ಯಾರ್ಯಾರ ಲೋಪದೋಷಗಳಿದೆ, ಏನೇನು ಕ್ರಮ ಕೈಗೊಳ್ತಾರೆ ಎಲ್ಲವೂ ಕೂಡ ಪ್ರಶ್ನೆ ಆಗಿತ್ತು. ಆದರೆ ಚಾರ್ಜ್ ಶೀಟ್ ಮಾತ್ರ ಇಲ್ಲಿವರೆಗೂ ಸಲ್ಲಿಕೆ ಆಗಿಲ್ಲ. ಸೊ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಮಾಡ್ತಾರೆ ಅಂತ ಜನ ಕೂಡ ಕಾಯ್ತಾ ಇದ್ದಾರೆ. ಏನಿರುತ್ತೆ ಆ ಚಾರ್ಜ್ ಶೀಟ್ನಲ್ಲಿ? ಯಾಕಂದರೆ ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿರೋದ್ರಿಂದ ಏನೋ ಸ್ವಲ್ಪ ದುಡ್ಡು ಸಿಗುತ್ತೆ ಅಂತನೋ ಅಥವಾ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ, ಒಳಗಡೆ ಇರುವಂಥ ಆರೋಪಿಗಳಿಗೆ ಸಿಗರೇಟು ಸಿಗ್ತಾ ಇತ್ತು, ಕಾಫಿ ಮಗ್ ಸಿಗ್ತಾ ಇತ್ತು, ಕೇಕ್, ಕೆಲವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಬಿಟ್ಟಿದ್ದಾರೆ, ಆ ಫೋಟೋಸ್ಗಳು ಕೂಡ ಲೀಕ್ ಆಗಿಬಿಟ್ಟಿತ್ತು. ಇನ್ನು ಮೊಬೈಲ್ಗಳು, ವಿಡಿಯೋ ಕಾಲ್ ಮಾಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಯಾರ್ಯಾರ ಹತ್ರ ಏನೇನು ಮಾತಾಡ್ಬೋದು, ಒಳಗೆ ಕೂತ್ಕೊಂಡು ಸ್ಕೆಚ್ಚು ಹಾಕ್ಬೋದು, ಸಾಕ್ಷಿ ನಾಶ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು ಮೊಬೈಲ್ ಒಂದು ಇದ್ದರೆ. ಸೊ ಆ ಮೊಬೈಲ್ ಬಳಕೆಯನ್ನು ಕೂಡ ಮಾಡ್ಕೊಂಡಿದ್ದಿದೆಯಲ್ಲ, ಇದು ಕೂಡ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು. ಅವತ್ತಿನ ಫೋಟೋಸ್ ಮತ್ತು ವಿಡಿಯೋಸನ್ನು ನೀವು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ. ಎಷ್ಟು ರಾಜಾರೋಷವಾಗಿ ಅದು ರೆಸಾರ್ಟ್ನಲ್ಲಿ ಕೂತಿದ್ರು. ಆದರೆ ಚಾರ್ಜ್ ಶೀಟ್ ಯಾಕೆ ತಡವಾಗ್ತಿದೆ ಅನ್ನೋದು ಪ್ರಶ್ನೆ. ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ, ಯಾಕಂದರೆ 90 ದಿನಗಳು ಕಳೀತಾ ಬಂದಿದೆ. ಸೊ ಹೀಗಿರಬೇಕಾದ್ರೆ ಅಧಿಕಾರಿಗಳು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.